ಮೈ ಯೂಟ್ಯೂಬ್ ಚಾನಲ್ ಅಂತ ಇದಕ್ಕೆ ಗೊತ್ತಾಯ್ತದ. ನೀನೇನು ಹೇಳ್ಬೇಕಾಗಿಲ್ಲ, ಕನ್ನಡದಲ್ಲೇ ಹೇಳಿದ್ರು ಗೈಸ್. ಅಲ್ಲಿ ಜನಗಳಿದ್ದಾರೆ ಅಂತ ಎತ್ಕೊಂಬರಕ್ ದಮ್ಮಿಲ್ಲ. ಅಲ್ಲಿ ನಿಂತ್ಕೊಂಡು ಮಾಡಿರೋದೇ ಉಂಟಂತೆ, ಎತ್ಕೊಂಬರಕ್ ದಮ್ಮಿಲ್ಲ. ನೋಡಿ ನೋಡಿ ಹೆಂಗ್ ಎತ್ಕೊಂಡೋಳೆ. ಇವ್ರದ್ದೇನು ₹1 ನಯ ಪೈಸದಿಲ್ಲ. ತಿನ್ನಕ್ ಮಾತ್ರ ಕೂತ್ಬಿಡ್ತಾಳೆ. ಹಾಯ್ ಹಲೋ ಹುಡುಗ ನಮಸ್ಕಾರ, ನಾನು ನಿಮಗಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವಾಗ ಟೈಮ್ ಬಂದು 6:45 ಸಂಜೆ ಆಗಿದೆ. ಇವತ್ತು ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು, ಕ್ಯಾಂಡಲೆಲ್ಲ ಇರಲ್ಲ ಬಟ್ ಆ ಥರ ಕುತ್ಕೊಂಡು ನೈಟ್ ಎಲ್ಲ 3 ಜನನೂ ಕುತ್ಕೊಂಡು ನಮಗೆ ಇಷ್ಟ ಬಂದಿದ್ದು. ಇವತ್ತು ಏನಿದೆ ಗೊತ್ತಾ ಗೈಸ್, ಜೀರಾ ರೈಸ್ ಇದೆ. ಅದು ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಅವಳಿಗೂ ಇಷ್ಟ ಇಲ್ಲ, ಲೇಖನಗೂ ಇಷ್ಟ ಇಲ್ಲ, ಮನುಷ್ಯಾಗೂ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಸೊ ಅದಕ್ಕೆ ನಾವು ಏನಾದರೂ ಹೊರಗಡೆಯಿಂದ ತಂದು ಮಾಡ್ಕೊಳ್ಳೋಣ ಅಂದ್ಕೊಂಡು ಮ್ಯಾಗಿ ತಿನ್ಬೇಕನ್ನಿಸ್ತಿತ್ತು. ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮ್ಯಾಗಿ ಮಾಡ್ಕೋತೀವಿ. ಅದಾದಮೇಲೆ ಸೈಡ್ಸ್ಗೆಲ್ಲ ಹೊರಗಡೆ ತೊಗೊಂಬರ್ತೀವಿ. ಇವಾಗ ಅದಕ್ಕೆ ಅಂತಲೇ ಹೋಗ್ತಾಯಿದ್ದೀವಿ. ಇವಳು ರೆಡಿ ಆಗ್ತಾ ಇದ್ದಾಳೆ, ಅವಳು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ, ಇವಳು ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆಗ್ತಾ ಇದ್ದಾಳೆ ಅಂತಂದರೆ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದಾಳೆ. ಗೈಸ್ ಅಲ್ಲಿ ಮ್ಯಾಗಿ ಇಟ್ಬಿಟ್ಟು ತೊಗೊಂಡು ಅಲ್ಲೇ ಇಟ್ಬಿಟ್ಟು ಇವಾಗ ಇಲ್ಲಿ ಬೇಕ್ರಿ ಹತ್ರ ಹೋಗ್ತಾ ಇದ್ದೀವಿ. ಏನಾದರೂ ಪಪ್ಸ್ ಚಿಪ್ಸ್ ಎಲ್ಲ ಎತ್ಕೊಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಇಪ್ಪಿ ಪ್ಯಾಕೆಟ್ಸ್ ಎಲ್ಲ ಎತ್ಕೊಂಬಂದಿದ್ದೀವಿ. ಇವಾಗ ಇದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಮನುಷ್ಯ ಇಟ್ಕೊಳಕ್ಕೆ ಬಾಟಲಲ್ಲಿ ನೀರು ಖಾಲಿ ಆಗಿಬಿಟ್ಟಿದೆ. ಬಾಟಲ್ಸ್ ಎತ್ಕೊಂಡು ಹೊರಡ್ತಾ ಇದ್ದೀನಿ ಗೈಸ್. ನಾವು ಚಿಪ್ಸ್ ಕೊಡ್ತಾರೆ ಅಂತ ಚಿಪ್ಸ್ ತಗೊಂಡ್ಬರ್ದಂಗೆ ಬಂದರೆ ಇಲ್ಲಿ ಬಜ್ಜಿ ಮಾಡ್ತವ್ರೆ. ಇದು ಜೀರಾ ರೈಸ್, ಅದು ಪಾಯಸ, ಇದು ಸಾಂಬಾರು ಅಲ್ವೇನೆ. ಸಾರಿ ಗೈಸ್, 9 ಗಂಟೆವರೆಗೂ ಆಗಲ್ಲ, ಬಿಕಾಸ್ ಅವ್ರು ಮಾಡ್ತವ್ರೆ. ಇದೆಲ್ಲ ವಾಪಸ್ ತಗೊಂಡು ಹೋಗ್ತಾ ಇದ್ದೀವಿ. ನನಗೆ ಈಗಲೇ ಹೊಟ್ಟೆ ಚುರಿ ಚುರಿ ಅಂತ ಐತೆ. ಅದು ಬೇರೆ ನೀನು ನೋಡು, ನನಗೆ ಡಿಎನ್ಜ್ ನೆನಪಾಗ್ತದೆ. ಅವ್ರ ಮನೆ ಇದ್ದಂಗೆ ಡಿಎನ್ಜ್ ಹೋಗೋದು. ಏನದು ಸಿಜ್ವಾನ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್, ಗೋಬಿ ಫ್ರೈಡ್ ರೈಸ್. ಯಾಕೆ ಅದನ್ನ 3 ತಿನ್ನೋದು ಅಂತಂದ್ರೆ ಅಲ್ಲ 3 ಸಿಗೋದು. ಅದಕ್ಕೆ 3 ಚೆನ್ನಾಗಿದೆ. ನೀನೇನು ಟ್ರೈ ಮಾಡಿ ಗೈಸ್. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವ ಅಂತ ಹೇಳಿದವರು ಈಗ ತಟ್ಟೆಗೆ ಹಾಕೊಂಡು ಕುತ್ಕೊಂಡಿದ್ದಾರೆ. ಮತ್ತೆ ಏನು ಮಾಡಲಿ, ಲೇಟ್ ಆಗುತ್ತಂತಲ್ಲ. 9 ಗಂಟೆ ಆಗುತ್ತೆ ಅಂದ್ಬಿಟ್ಟು ಇದು ಪನ್ನೀರ್ ಹೆಂಗೆ ಇಟ್ಕೊಂಡ್ಲಿ ಹಂಗೆ ಬೈಟ ತೆಚ್ಕೊಂಡು. ಅಯ್ಯೋ ತಗೊಳ್ಳೆ. ಶುದ್ಧ ಪನ್ನೀರು. ಥ್ಯಾಂಕ್ ಯು, ಸಾಕು. ನನಗೆ ಯಾವ ಪಫಲ್ಲಿ ಅದ್ರಲ್ಲಿ ವೆಜ್ಜು ಇದು ಮಾಡಿರ್ತಾರೆ, ಸ್ಟಫ್ ಮಾಡಿರ್ತಾರಲ್ಲ, ಅದು ಬಿಟ್ಟರೆ ಇನ್ನೇನು ಇಷ್ಟ ಆಗಲ್ಲ. ನಾನು ಎಗ್ ಪಫಲ್ಲಿ ಎಗ್ ಸೈಡ್ಗೆ ಇಟ್ಬಿಟ್ಟು ಎಗ್ ಪಫ್ ತಿಂತೀನಿ. ಇದು ನಾನು ಚೆನ್ನಾಗಿದೆ ಗೈಸ್. ಇವಾಗ ನಾವು ಮ್ಯಾಗಿ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ. ಈ ಮ್ಯಾಗಿ ಎಲ್ಲ ಇಪ್ಪಿ ಮಾಡೋದಕ್ಕೆ ಇಷ್ಟು ತೊಗೊಂಡಿದ್ದೀವಿ. ತಿಂತೀವೋ ಇವಾಗ ಗೊತ್ತಿಲ್ಲ, ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ ಗೈಸ್ ಮ್ಯಾಗಿ ಮಾಡೋಕ್ಕೆ. ಎಲ್ಲ ಇಪ್ಪಿ ಮಾಡ್ತಾರೆ ಅಲ್ಲಿ ನೋಡಿ ನಗ್ತಿದಾರ ಭಯ. ನನ್ನ ಯೂಟ್ಯೂಬ್ ಚಾನಲ್ ಬಾಯ್ ಫ್ರೆಂಡು ಬೇಡ ಮಾಡಲೇ ಸುಮ್ಮನೆ ಅವನಿಗೆ ಅಷ್ಟು ಆಗುತ್ತೆ. ಸಾಕಾಗಲ್ಲ. ಅವ್ರಿಗೆ ಅರ್ಥ ಆಗಲಿಲ್ಲ. ನೀಟಾಗಿ ಅದಕ್ಕೆ ಅನ್ಸುತ್ತೆ ನಗ್ತಿರೋದು ಭಯ ಅವಾಗಿಂದ. ಭಯ ಭಯ ಪ್ಲೀಸ್ ಅದನ್ನ ಹಾಕೊಳ್ಳಿ.
ಹಾಂ ಓಕೆ ಓಕೆ. ಅವ್ರು ಏನು ಹೇಳಿದ್ರು ಅವಾಗಲೇ ಅರ್ಥ ಆಗ್ಲಿಲ್ವಾ? ಮೈ ಯೂಟ್ಯೂಬ್ ಚಾನಲ್ ಅಂತಂದಿದ್ದಕ್ಕೆ ಬಾಯ್ ಫ್ರೆಂಡ್ ಇಲ್ಲಿ ಅಂತಂದ್ರು. ಗೊತ್ತಾಯ್ತದು, ನೀನೇನು ಹೇಳ್ಬೇಕಾಗಿಲ್ಲ, ಕನ್ನಡದಲ್ಲೇ ಹೇಳಿದ್ರು ಅವರು. ಇನ್ನೂ ಸ್ವಲ್ಪ ನೀರು ತಗೋಬೇಕು. ನೀರು ಹಾಕ್ತೀವಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು, ಎಷ್ಟು ಜಾಸ್ತಿ ಇದೆ ಇಟ್ಟು. ಇನ್ನೊಂದು ಸ್ವಲ್ಪ ಹಾಕ, ಬಾಯ್ಲ್ ಆದ್ಮೇಲೆ ಬೇಕಾದ್ರೆ ತೆಗೆ ಹಾಕ್ಬಿಡು. ಹಿಂಗೇನ ಜಾಸ್ತಿ ಆದರೆ ಬಿಸಿ ನೀರು ತಗೊಳ್ಳೋ. ಹಾಂ ಸಾಕು ಬಿಡು. ಇವಾಗ ಅದು ನೀರು ಬಿಸಿ ಆಗಲಿ. ನಾನೇನೋ ದೊಡ್ಡ ರೆಸಿಪಿ ಥರ ತೋರಿಸ್ತಾ ಇದ್ದೀನಿ. ಮನುಷ್ಯ ಜಾಗ ಇಲ್ಲ ಇಲ್ಲಿ ಗೈಸ್. ನಾನು ಅಷ್ಟೇ ಎಣ್ಣೆಲಿ ಇಷ್ಟೆಲ್ಲ ಬಜ್ಜಿ ಹಾಕ್ತವ್ರು ನೋಡಿ ಈ ಭಯ್ಯ. ಆದ್ರೂ ಭಯ್ಯ ಗ್ರೇಟ್, ಯು ಆರ್ ಅ ಗ್ರೇಟ್ ಬ್ರೋ. ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾರಲ್ಲ. ಯಾರಿಗೆ ಕನ್ನಡ ಬರುತ್ತಾ ನಿಮಗೆ? ಬರಲ್ಲ. ಅಲ್ಲೋಡ್ ಬರಲ್ಲ ಅಂತಿಲ್ವೇನೆ, ಕನ್ನಡದಲ್ಲೇನೆ. ಕನ್ನಡ ಬರಲ್ಲ ನಿಮಗೆ? ಬರಲ್ಲ, ಕನ್ನಡದಲ್ಲೇ ಬರಲ್ಲ ಅಂತ ಹೇಳ್ತಾವ್ರೆ. ನಾನು ಹಳೆ ಪಿಜಿಲಿದ್ದಾಗೂ ಟ್ರೈ ಮಾಡಿದ್ದೆ. ಅದು ಫುಲ್ಲು ಯಾವ ಥರ ರೆಸಿಪಿ ಅಂತಂದರೆ ಫುಲ್ ಸ್ಪೈಸಿ ರೆಸಿಪಿ. ಬಟ್ ಇವಾಗ ಸ್ಪೈಸಿ ರೆಸಿಪಿ ಟ್ರೈ ಮಾಡ್ತಲ್ಲ, ನಾರ್ಮಲ್ ಹಿಪ್ಪಿನೇ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಹಿಪ್ಪಿ ಮಾಡೋದೇ ಏನು ಒಳ್ಳೆ ಪಲಾವ್ ಮಾಡೋ ರೀತಿಯಲ್ಲಿ ತೋರಿಸ್ತಾಳೆ, ಕಟ್ ಮಾಡಿ. ಅವರೆಲ್ಲ ಪಾತ್ರೆಗೆ ಹಾಕ್ತಾ ಇದ್ದಾರೆ ಗೈಸ್. ಓ ಇದು ಇದರಲ್ಲಿ ಎರಡೆರಡು ಮಸಾಲಾನಾ? ಸ್ಪೆಷಲ್ ಟಾಪಿಂಗ್ ಇದು ಹಿಪ್ಪಿ ಮಸಾಲ. ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ತಂದಿದ್ದು. ಅದು ನೋಡಿದ್ರೆ ಇಷ್ಟ ಆಗ್ತಿದೆ, ತುಂಬ ಆಗುತ್ತೆ. ನೀರು ಜಾಸ್ತಿ ಆಯ್ತು ಬಿಡು. ಏನು ಕ್ರೇಜ್. ಎಲ್ಲಿ ತೋರಿಸ್ತೀವಿ ನೀನು ಹೆಂಗೆ ಹಾಕಿದ್ರು ಅದು ಮಸಾಲ ಎಲ್ಲ ಆ್ಯಡ್ ಮಾಡ್ತಾಳೆ. ಜಾಸ್ತಿ ಮಸಾಲ ಐತೆ, ಖುಷಿ ಆಯಿತು. ಇನ್ನೂ ಎರಡಿದೆ, ಕಮ್ಮಿ ಆಗುತ್ತೆ ಇದು. ಹಾಂ ಮಸಾಲ ಕಮ್ಮಿ ಆಗುತ್ತೆ ಅಂತ, ಬಿಕಾಸ್ ಅಷ್ಟೇ ಇದಿದೆ ಮ್ಯಾಗಿ ಅಲ್ಲ ಹಿಪ್ಪಿಗೆ. ನೀನು ಹೇಳೋದು ನಾನು ಬ್ಲಾಗಲ್ಲಿ ಹಾಕಿದ್ರೆ ಏನಾಗುತ್ತೆ? ಕೂದಲೇ ಚೆನ್ನಾಗಿರುತ್ತೆ. ನೀರು ಜಾಸ್ತಿ ಆಯಿತು, ಅದು ಬೇಯೋ ಅಷ್ಟಲ್ಲ ಆಗುತ್ತೆ. ನೀರು ಜಾಸ್ತಿ ಆಯಿತು ಗೈಸ್, ಬಟ್ ಬೇಯೋ ಅಷ್ಟಲ್ಲ ಆಗುತ್ತೆ. ವಾವ್, ಲುಕಿಂಗ್ ಟೇಸ್ಟ್ ಹೇಳ್ತೀನಿ. ಉಪ್ಪು ಹಾಕಿಲ್ಲ. ಸಾಲ್ಟ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಬೇಗ ಗಟ್ಟಿಯಾಗುತ್ತೆ ನೋಡು. ಸಾಂಬಾರು ಬೇಕಾ? ಸಾಂಬಾರು ಬೇಕಂದ್ರೆ ಇದು ಮ್ಯಾಗಿ ಮಾಡ್ತಿಲ್ಲ, ಮ್ಯಾಗಿ ಸಾರಿ ಹಿಪ್ಪಿ ಮಾಡ್ತೀನಿ. ಹಿಪ್ಪಿ ಜೊತೆ ಸಾಂಬಾರು ಮಾಡ್ತಾ ಇದ್ದೀನಿ. ಲೆಕ್ಕನ ನೀನು ಇದಕ್ಕೇನು ಸಾಲ್ಟ್ ಹಾಕು, ಅದಷ್ಟು ಇದಾಗುತ್ತೆ ಭಯ. ಗೈಸ್ ನೋಡಿ, ಗೈಸ್ ನೋಡೋಕೆ ಏನು ಮಸ್ತ್ ಕಾಣ್ತಾ ಐತೆ. ಚಿಕನ್ ಇದು ಮಾಡ್ತೀವಲ್ಲ ನೋಡಿ ಗೈಸ್, ಏನು ಮಸ್ತ್ ಕಾಣ್ತಾ ಐತೆ. ವಾವ್ ಥರ ಇದು, ವಾವ್ ವಾವ್. Hey, say hi. Hi. Do you want Maggie? Hello. ಏನಮ್ಮ ನಿನ್ನ ವಾಯ್ಸು. ಆಯ್ ಬೋಲ
ಏ ಹಾಯ್ ಬೋಲೋ. ಅಯ್ಯೋ ನಿದ್ದೆ ನೋಡಿ. ಏ ವಾಟ್ಸ್ ಯುವರ್ ನೇಮ್? ವಾಟ್ಸವರ್ ನೇಮ್ ಅವನಿಗೆ ಗೊತ್ತಿಲ್ಲ ನಡಿ ನೀನು. ವಾಟ್ಸವರ್ ನೇಮ್ ಮಾತಾಡ್ತಿಲ್ಲ ಅವನು. ಗೈಸ್ ಇವಳಂತೂ ಕಾಲು ತಡ ಕೊಟ್ಬಿಟ್ಟು ಬೀಳಿಸ್ಬಿಟ್ಟವನ ಅವತ್ತು. ಎತ್ಕೊಳ ಫೋಟೋ ಎತ್ಕೊಬ. ಏನೇ ಅದು ರೇ ಎತ್ಕೊಂಬರಕ್ ದಮ್ಮಿಲ್ಲ ಗೈಸ್. ಅಲ್ಲಿ ಜನಗಳಿದ್ದಾರೆ ಅಂತ ಎತ್ಕೊಂಬರಕ್ ದಮ್ಮಿಲ್ಲ. ಅಲ್ಲಿ ನಿಂತ್ಕೊಂಡು ಮಾಡಿರೋದೇ ಉಂಟಂತೆ, ಎತ್ಕೊಂಬರಕ್ ದಮ್ಮಿಲ್ಲ. ನೋಡಿ ನೋಡಿ ಹೆಂಗ್ ಇಟ್ಕೊಂಡವಳೆ. ಇವ್ರದ್ದೇನು ₹1 ನಯ ಪೈಸದಿಲ್ಲ. ಇದೆಲ್ಲ ನೋಡಿ ನೋಡಿ ಕಂಗಾಲಾಗ್ಬಿಟ್ಟು ಎಷ್ಟು ಗೈಸ್. ಲೇಖನ ವೇಸ್ಟ್ ಆಗ್ಬೇಕಂತ ತಿಂತಿದ್ದಾಳೆ, ಅವಳಿಗೆ ತಿನ್ಬೇಕು ಅನ್ನಿಸ್ತಿಲ್ಲ. ಹಿಂಗಡಿದ್ರೆ ಹೇಳ್ತೀನಿ ಬರ್ತದೆ. ಅಯ್ಯೋ ನಾನು ಹೇಳ್ದೆ ಬಯ್ಯಂಗೆ ಇನ್ನೊಂದು ಸ್ವಲ್ಪ ಹಾಕಿ ಅಂತ. ಇದೇನು ಚಿಕನ್ನೇನೆ ಮಧ್ಯರಾತ್ರಿ ಗಂಟ ಇದು ಮಾಡ್ಕೊಂಡು ತಿನ್ನಕ ಅಲ್ಲ ತಿನ್ನಕ್ಕೆ ತಿನ್ನಕ ಪನ್ನಕ. ಏಯ್ ನೀ ತಡಿ 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 ತಡೀಲಿ ಇಷ್ಟು ನೀನು ಅಕ್ಕ. ಜಾಸ್ತಿ ಗೈಸ್ ಮ್ಯಾಗಿ, ಏನಪ್ಪ ಇದು ಬಜ್ಜಿ, ಪಾಯಸ. ಪಾಯಸ ತಿಂತೀರಕ್ಕೆ? ಪಾಯಸ ನನಗೆ ಸಕ್ಕರೆ ಜಾಸ್ತಿ ಇರಬಾರ್ದು. ಸಕ್ಕರೆ ಜಾಸ್ತಿ ಹಾಕಿಲ್ಲ, ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಇದರಲ್ಲಿ ಸ್ವಲ್ಪ ಮಸಾಲೆ ಏನು ಬೇರೆ ಹಾಕಿಲ್ಲ, ಅದು ಮಸಾಲ ಕಡಿಮೆ ಅನ್ನಿಸ್ತಿದೆ ಅಷ್ಟೆ. ಉಪ್ಪು ಕಡಿಮೆ ಅನಿಸ್ತಿಲ್ವಾ? ಕರೆಕ್ಟಾಗಿ ಅನಿಸ್ತೈತಾ? ಹಾಕಿಲ್ಲ ಅಂದಿದ್ರೆ ನನಗೆ ಹೆಂಗೆ ಅನಿಸ್ತಿದೆ, ನಂಗೆ ಹೆಂಗೆ ಅನಿಸ್ತೈತೆ ಅಂತಂದರೆ ನನಗೇನೋ ಒಂಥರ ಅನ್ನಿಸ್ತೈತೆ, ಮಸಾಲ ಕಡಿಮೆ ಆಯಿತು ಅಂತ ಅನ್ನಿಸ್ತಿದೆ. ಮಸಾಲ ನನಗೆ ಹೇಳಿಲ್ವೇ ಲಾಸ್ಟ್ಗೆ ಮಸಾಲ ಕಮ್ಮಿ ಆಗುತ್ತೆ ಅಂತ. ಯಾಕಂದ್ರೆ ನೀರು ಜಾಸ್ತಿ ಹಾಕಿದ್ವಲ್ಲ. ಇದು ಟಾಪಿಂಗ್ ಆದರೂ ಹಾಕೋತೀನಿ, ಆವಾಗ ಸ್ವಲ್ಪ ಚೆನ್ನಾಗಿ ಅನ್ಸ್ಬೋದು. ಅದು ಹಾಕೊಂಡಿರೋದಕ್ಕೆ ಚೆನ್ನಾಗಿತ್ತು ಮನುಷ್ಯ. ಇದು ಹಾಕೊಂಡಿರೋದು ಚೆನ್ನಾಯ್ತಾ? ಅಯ್ಯೋ ಇದು ಸ್ವಲ್ಪ ಜಾಸ್ತಿ ಚಿಲ್ಲಿ.